ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಶೇಂಗಾ ಉಂಡಿ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡೇನಿ. ಈಗ ಒಂದೇನೇ ಇಲ್ಲಂದ್ರೂ ಅರ್ಧ ಕಿಲೋ ಮ್ಯಾಲ ಶೇಂಗಾ ತಗೊಂಡೇನ್ರಿ. ಇದನ್ನ ಚಂದಂಗ ಹುರ್ಕೋಬೇಕ್ರಿ. ಇದನ್ನ ಭಾಳ ಚಂದಂಗ ಹುರ್ಕೋಬೇಕ. ಗೋಲಾಡ್ಸ್ಕೊಂತ ಅಂದ್ರ ಗೋಲ್ ಗೋಲ್ ಮಾಡ್ಕೊಂತ ಕೈಯಾಡ್ಸ್ಕೊಂತ ನೀವು ಹುರಿದ್ರ ಭಾಳ ಚಲೋ ಆಕತಿ. ಚೂರು ಕೈ ಬಿಡಲ್ದಂಗ ನೀವು ಶೇಂಗಾನ ಚಂದಂಗ ಕಲಸ್ಬೇಕ್ರಿ. ಯಾಕಂದ್ರ ಶೇಂಗಾ ಎಲ್ಲಾ ಕಡೆ ಚಂದಂಗ ಹುರಿದ್ರ ತಾನೇ ನಾವ್ ಮಾಡಿರೋ ಉಂಡಿ ಏನಿರತ್ತಲ್ರಿ ಭಾಳ ದಿವ್ಸ ತನಕ ಬರ್ತೈತಿ. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ನಡುವ ಕೆಟ್ಟ ಬಿಡ್ತದ, ಬೂಸ್ ಬಂದಂಗ ಆಗ್ಬಿಡ್ತದ. ಸೊ ನೀವು ನೋಡ್ರಿ ಈ ತರ ನೀವ್ ಚಂದಂಗ ಹುರ್ಕೋಬೇಕು. ಮ್ಯಾಲಿಂದೆಲ್ಲ ಸ್ವಲ್ಪ ಕೆಂಪ್ ಕೆಂಪ್ ಕಪ್ ಕಪ್ ಆಗ್ಬೇಕು. ಹಿಂಗಾತಂದ್ರ ಸಾಕು. ಇದನ್ನ ತೆಗದ ಇಟ್ಕೊಂಡ್ಬಿಡ್ರಿ. ಇವಾಗ ನೋಡ್ರದ ನಮ್ ವಾತಾವರಣ ಹೆಂಗದ ಅಂತ ಹೇಳಿ ಒಮ್ಮೆ ಮಳಿ ಬರ್ತೈತಿ ಒಮ್ಮೆ ಹೋಗ್ತೈತಿ ನೋಡ್ರಿಪ್ಪ. ಎಷ್ಟು ಚಂದ ಅನ್ಸಾಕತೈತಿ ಅಂದ್ರ ಭಾರಿ ಅನ್ಸಾಕತೈತಿ. ಆಮೇಲೆ ಇದನ್ನೆಲ್ಲಾನು ಜಾರಿಗೆ ಹಾಕೋಬೇಕು. ನಾನು ಇದ್ರ ಶೇಂಗಾ ಸೆಪ್ಪಿ ತಕ್ಕೊಂಡಿಲ್ರಿ. ಕಾರಣ ಅಂದ್ರ ಸೆಪ್ಪಿ ಒಳಗ ಜಾಸ್ತಿ ಪ್ರೋಟೀನ್ ಇರುತ್ತೆ. ಸೊ ಹಿಂಗಾಗಿ ನಾ ಸೆಪ್ಪಿ ತೆಗ್ದಿಲ್ಲ. ನಿಮಗೇನಾರ ಚಂದ ಬೇಕಪ್ಪಾ ಅಂತಂದ್ರ ನೀವು ಸೆಪ್ಪಿ ತಕ್ಕೋಬಹುದ್ರಿ. ನಾ ಅಂತೂ ಸೆಪ್ಪಿ ತೆಗ್ದಿಲ್ರಿ ಇದನ್ ಮ್ಯಾಲಿಂದ. ಸೊ ಯಾಕಂದ್ರೆ ನಂಗೆ ಜಾಸ್ತಿ ಪ್ರೋಟೀನ್ ಬೇಕು ಅದಕ್ಕೆ. ಮತ್ತೆ ಸೊ ನಾ ಅದನ್ನ ಹಂಗೆ ಇವಾಗ ಸ್ವಲ್ಪ ಉಗುರ್ ಬೆಚ್ಚದ ಇದು ಸ್ವಲ್ಪ ಚಂದಂಗ ಆರ್ಲಿ ಅಲ್ಲಿವರೆಗೂ ನಾವು ಬೆಲ್ಲನ ಕುಟ್ಕೊಳ್ಳೋಣ್ರಿ. ಸೊ ನಾ ಇದನ್ನ ಬೆಲ್ಲ ಕುಟ್ಕೊಳಕತ್ತೀನ್ರಿ. ಈಗ ನಮ್ಗೆ ಎಷ್ಟು ಬೇಕ ಬೆಲ್ಲ ಅಂತಂದ್ರ ಇದನ್ನ ನಾವು ಹಾಕೊಳಕತ್ತಿದ್ದು ಏನು ಒಂದು 2 ಗ್ಲಾಸ್ ಅಷ್ಟ ನಾನು ಶೇಂಗಾ ತಗೊಂಡಿನಿ ಅಂದ್ಮೇಲೆ ಇದನ್ನು ಕೂಡ ಅಷ್ಟೇ ಬೇಕಾಕತ್ರಿ. ಅದು ಬೆಲ್ಲ ಅದಕ್ಕಿಂತ ಒಂದ್ ಚೂರ್ ಕಡಿಮೆ ಅಂದ್ರೆ 1.5 ಗ್ಲಾಸ್ ಅಷ್ಟೇ ಬೆಲ್ಲ ಬೇಕಾಕತಿ. ಅಷ್ಟ ಅಳತಿ ಮ್ಯಾಲ ನಾನು ಇವನ್ನ ಚಂದಂಗ ಕುಟ್ಕೊಳಕತ್ತೀನ್ರಿ. ಫಸ್ಟ್ ಒಂದು ಚೂರು ಗಂಟೆ ಇರಬಾರ್ದು ಅಂತ ಹೇಳಿ ನಾನು ಕುಟ್ಕೊಳಕತ್ತೀನಿ ಇದನ್ನೆಲ್ಲ ನೀಟಾಗಿ ಕುಟ್ಕೊಂಡು ಆದ್ಮೇಲೆನ ನಾವು ನೆಕ್ಸ್ಟ್ ಕೆಲಸ ಏನ್ ಮಾಡೋದು ಅನ್ನೋದಂತ ಹೇಳ್ತೇನ್ರಿ ನಾನು. ಶೇಂಗಾ ಅಂತ್ರು ಭಾಳ ಚಲೋ ರೀ. ಆರೋಗ್ಯಕ್ಕೂ ಚಲೋ ಮತ್ತೆ ಹೇರ್ ಫಾಲ್ ಕಂಟ್ರೋಲ್ಗೂ ಚಲೋ. ಅಂದಂಗೆ ಹೇರ್ ಫಾಲ್ ಕಂಟ್ರೋಲಿಗೂ ಒಂದು ಉಂಡಿ ಮಾಡ್ಬೋದು. ಸೊ ಅದನ್ನು ಕೂಡ ನಾನ್ ನೆಕ್ಸ್ಟ್ ವಿಡಿಯೋದಾಗ ಅದರದ ರೆಸಿಪಿ ಮಾಡಿ ಹಾಕ್ತೀನ್ರಿ. ಅದು ಮಸ್ತ್ ಅದ. ಸೊ ಡೈಲಿ ಒಂದೊಂದ್ ಉಂಡಿ ಎಲ್ಲ ಹೆಣ್ಮಕ್ಳು ತಿಂದ್ರೆ ಬೆಸ್ಟ್ ರೀ. ಯಾಕಂದ್ರ ಅದು ಲೇಡೀಸ್ಗೂ ಚಲೋ ಪ್ಲಸ್ ಹೇರ್ ಫಾಲ್ ಕಂಟ್ರೋಲ್ಗೂ ಚಲೋ ರೀ. ನೋಡ್ರಿ ನಮ್ ಶೇಂಗಾ ಅಂತೂ ಈಗ ಒಣಗಿ ಸಾರಿ ಆರೇದಾವ. ಇವಾಗ ನಾನು ಬೆಲ್ಲ ಏನ್ ಮಾಡ್ತೀನಲ್ಲ ಇದ್ರೊಳಗನ ಹಾಕೊಂಡ್ಬಿಡ್ತೀನ್ರಿ. ಮಿಕ್ಸಿ ಮಾಡುವಾಗ ಹಾಕೊಂಡ್ಬಿಟ್ನಂದ್ರ ಚಂದಂಗ ಗ್ರೈಂಡ್ ಆಗತ್ತ. ಅದಕ್ಕಂತೇಳಿ ಇದ್ರೊಳಗ ಹಾಕೊಂಡೆ ಗ್ರೈಂಡ್ ಮಾಡ್ಕೋಬೇಕಾಕತ್ತೀರಿ. ಸೊ ಇದ್ರಾಗ ಗ್ರೈಂಡ್ ಮಾಡ್ಕೊಳತೀನಿ. ನಿಮ್ಗೇನ್ರ ಅದ ಕಂಟೆಂಟ್ ಜಾಸ್ತಿ ಅನ್ಸರ ಸ್ವಲ್ಪ ತಗೋದ್ ಬಿಡ್ರಿ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರು ಪರವಾಗಿಲ್ಲ ನಡೀತದ ರೀಪಾ. ಹಿಂಗಾಗಿ ಸೊ ನಾ ಅದನ್ನ ಮಿಕ್ಸ್ ಮಾಡಿ ನೋಡ್ಕೊಂಡು ಇದು ಸ್ವಲ್ಪ ಜಾಸ್ತಿ ಅನ್ಸಾಕತ್ತಿತ್ತ. ಅದಕ್ಕಾಗಿ ಮತ್ ನಾ ಇದನ್ನ ಎರಡ್ ಟ್ರಿಪ್ ಮಾಡ್ರ ಆಯ್ತು ಅಂತ ಹೇಳಿ ನಾನು ಇದನ್ನ 2 ಟ್ರಿಪ್ ಮೇಲೆ ನಾನು ಈ ಉಂಡಿನ ಇದೇನ್ ಶೇಂಗಾ ಮತ್ತೆ ಬೆಲ್ಲ ಏನ್ ಮಿಕ್ಸ್ಚರ್ ಐತಲ್ಲ ಅದನ್ನ 2 ಟ್ರಿಪ್ ಮಾಡ್ಕೊಂಡೆ ಮಿಕ್ಸಿ ಮಾಡ್ಕೊಂಡೇನ್ರಿ ಈಗ. ಸೊ ಇದನ್ನ ನೋಡ್ರದ ಈ ಎಲ್ಲಾನು ಚಂದಂಗ ಬೆಲ್ಲನ ಕುಟ್ಕೊಂಡಿದ್ದಷ್ಟು ಐತಲ್ಲ ಪೂರಾ ಇದಕ್ ಹಾಕೊಂಡಿನಿ. ಈ ಚಂದ ಇದ್ರ ಮಿಕ್ಸು ಮಾಡ್ಕೊಂಡಿನಿ. ಇವಾಗ ಅದನ್ನೆಲ್ಲಾನು ಎಣ್ಣೆಲ್ಲ ಅರ್ಧ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡಿನಿ. ಮಿಕ್ಸಿ ಮಾಡ್ಕೊಂಡಾಗ ಬಾಳ ಉದ್ರನ ಅನಸ್ತೈತ್ರಿ ಅದು. ಬಟ್ ಕಟ್ಟುವಾಗ ಕರೆಕ್ಟ್ ಬರತ್ತ ನೋಡ್ರದ. ನಾ ಕಟ್ಟಿ ತೋರಿಸ್ತೇನೆ ನಿಮ್ಗೆ. ಕಟ್ಟಿದ್ಮೇಲೆ ಹಿಂಗ್ ನಿಂತು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಹಿಂಗ ಉಂಡಿ ಬಂತಂದ್ರ ಬರಬ್ಬರಿ ಆಕತ್ತಿದು ಅಂತೇಳಿ. ಅಕಸ್ಮಾತ್ ಆಗಿ ನಿಮಗೆ ಏನಾರ ಇದು ಉಂಡಿ ಕಟ್ಟುವಾಗ ಸ್ವಲ್ಪ ಡ್ರೈನೆಸ್ ಅನ್ಸಿದ್ರೆ ಅವಾಗ ಬೇಕಾದ್ರೆ ಸ್ವಲ್ಪ ತುಪ್ಪ ಮೇಲ್ಗಡೆ ಉದಿಸ್ಕೊಂಡು ನೀವು ಕಟ್ಕೋಬಹುದ್ರಿ. ಸೊ ಈ ನಾನಂತ್ರ ಈಗ ಉಂಡಿ ಕಟ್ಟಿ ತೋರ್ಸಾಕತ್ತೇನ್ ನೋಡ್ರಿ ಈಗ. ಎಷ್ಟು ಮಸ್ತ್ ಆಕಾವು. ನೀವು ಒಂದ್ ಕೈಲಿ ಉಂಡಿ ಕಟ್ಟಾಕು ಬರ್ತೈತಿ. ಆದ್ರೆ 2 ಕೈಲಿ ಹತ್ತಿಕೆ ಕಟ್ಟಿರಂದ್ರ ಗಟ್ಟಿ ಕುಂದಿರ್ತೈತ್ರಿ. ಹಿಂಗಾಗಿ 2 ಕೈಲೆನ ನೀವು ಹಿಂಗ ಹತ್ತಿಕೆ ಉಂಡಿ ಕಟ್ರಿ. ನೋಡ್ದ ಈ ರೀತಿಯಾಗಿ ಕಟ್ಕೋರಿ. ಎಲ್ಲಾನು ಚಂದಂಗ. ಯಾಕಂದ್ರೆ ಇದು ಆಗಿಂದಾಗ ಮಿಕ್ಸಿ ಮಾಡಿರ್ತಿರಲ್ಲ ಆಗಿನಾಗ ಕಟ್ಕೊಂಡ್ಬಿಟ್ರಂದ್ರ ಮಸ್ತ್ ಆಕತ್ರಿ. ಟೇಸ್ಟ್ ಚಲೋ ಬರುತ್ತೆ. ಒನಾರು ಆಗೋದಿಲ್ಲ. ಆ ಕಾರಣ ಕೆಲವ್ರು ಹಾಲು ಉದಿಸ್ಕೊಂಡ ಮ್ಯಾಲ ಆಮೇಲೆ ಕಟ್ತಾರ. ಬಟ್ ಹಾಲ್ ಯೂಸ್ ಮಾಡಕ್ ಹೋಗ್ಬಿಡ್ರಿ. ಇನ್ನ ತುಪ್ಪನ ಹಾಕೊಂಡು ಯೂಸ್ ಮಾಡ್ಕೋರಿ. ಸೊ ಮತ್ತಿನ್ನು ನಾನು ಕಟ್ತೀನಿ ಬಾ ಅಂತಂದ್ರು. ಸೊ ಆಯ್ತು ಅಂತ ಹೇಳಿ ಅವ್ರಷ್ಟ ನಾನಷ್ಟ ಕೂಡಿ ಇಬ್ರು ಕೂಡಿ ಒಂದಿಷ್ಟು ಉಂಡಿನ ಇವನ್ನ ಕಟ್ಟಿದೀವಿ ನೋಡ್ರಿಪಾ. ನೀವು ಹೆಂಗ ಮನ್ಯಾಗ ಒಬ್ರ ಕಟ್ತೀರಿ ಇನ್ನ 4 ಮಂದಿ ಕೂಡಿ ಕಟ್ತೀರೋ ನನಗೂ ಹೇಳ್ರಿ. ನಮ್ಮ ಮನ್ಯಾಗ ಇರೋರ 4 ಮಂದಿ ಮನ್ಯಾಗ ಬೆಳಗಿನ ಸಾಯಂಕಾಲ ಅಂದ್ರು ನಮ್ಮ ಅತ್ತಿ ನಾನು ಇರದ್ದೇ ಇರ್ತೀವಿ. ಹಿಂಗ ಏನಾರ ಮಾಡಿದಾಗ ಅವ್ರು ಸ್ವಲ್ಪ ಕೈಗೂಡ್ತಾರ. ಸೊ ಅವ್ರ ಜೊತೆನೆ ಇವಾಗ ಉಂಡಿ ಕಟ್ಟಿದೀನಿ. ನೋಡ್ರಿ ನಮ್ಮ ಉಂಡಿ ಅಂತೂ ಮಸ್ತ್ ಆಗ್ಯಾವ. ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ದಾಗ ಮಸ್ತ್ ಉಂಡಿ ಅಂತ ಹೇಳಿ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.